ಒಕ್ಕೂಟದವರು ಒಟ್ಟಿಗೆ ಸೇರಿ ಬಂದುಗೆ ಸಹಕಾರ ಮಾಡಬೇಕು. ಯಾರು ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರದ್ದು ದಾರಿ, ಒಬ್ಬರು ರಾಮನಗರದಿಂದ ಪಾದಯಾತ್ರೆ ಮಾಡ್ಕೊಂಡು ವಿಧಾನಸೌಧಕ್ಕೆ ಬರ್ತೀವಿ ಅಂತಿದ್ದಾರೆ, ಒಬ್ಬರು ನಮ್ಮದು ಯಾವುದು ಅದಕ್ಕೆ ಇದು ಮಾಡ್ತಾ ಇಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಕನ್ನಡ ಸಂಘದ ಒಕ್ಕೂಟದವರೇ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂದಮೇಲೆ ಸಾಮಾನ್ಯ ಜನಗಳು ಎಲ್ಲಿ ಮಾಡ್ತಾರೆ ಅಲ್ವಾ ಸರ್? ಸೊ ಆಮೇಲೆ ಸರ್ಕಾರನೂ ಅದಕ್ಕೆ ನಮಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಒಪ್ಕೋತಾ ಇಲ್ಲ, ನೀವು ಬಂದ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾಲಾ ಕಾಲೇಜುಗಳು ಎಕ್ಸಾಮ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇವಾಗ ಅದು ಜನಜೀವನ ನಾರ್ಮಲ್ ಆಗೋಗ್ಬಿಟ್ಟಿದೆ. ಮತ್ತು ಇವಾಗ ಅಂಗಡಿ ಮುಗ್ಗಟ್ಟುಗಳೂ ತೆರೆದಿದ್ದಾವೆ. ಏನಂದರೆ ಯಾರಿಗೂ ಭಯ ಇಲ್ಲ, ಏನು ಮಾಡಲ್ಲ, ಪೊಲೀಸ್ ಸೆಕ್ಯೂರಿಟಿ ಇದೆ, ಆಮೇಲೆ ಸರ್ಕಾರನೂ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಯಾರೂ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಸರ್ಕಾರನೂ ಇದಕ್ಕೆ ಒಂದು ಸ್ವಲ್ಪ ಸಾಥ್ ಕೊಡಬೇಕಾಗಿತ್ತು. ಯಾಕೆ ಬಂಗಾರಪ್ಪ ಅವ್ರ ಕಾಲದಲ್ಲಿ ಅವರು ಸಾಥ್ ಕೊಟ್ಟಿದ್ದಾರೆ, ಬಂದ್ಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅಂಥ ಮುಖ್ಯಮಂತ್ರಿಗಳು ಇವತ್ತು ಯಾರು ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಕನ್ನಡ ಅಂದರೆ ಸಿದ್ದರಾಮಯ್ಯ ಅಂತ ನಾವೆಲ್ಲ ಸಿದ್ದರಾಮಯ್ಯ ಅವರು ಅಂತಲೇ ಹೇಳೋದು. ಅಂಥ ಒಂದು ಕನ್ನಡ ಸಿದ್ದರಾಮಯ್ಯ ಅವರು ಇವತ್ತು ನಮಗೆ ಯಾವುದು ಬೆಂಬಲ ಇಲ್ಲ. ಮತ್ತು ಇವರು ಅಷ್ಟೇ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಬೆಂಬಲ ಇಲ್ಲ ನಮಗೆ. ನೋಡಿ, ಇಷ್ಟೊಂದು ಜನ ಪೊಲೀಸ್ ಅವ್ರನ್ನ ಕೊಟ್ಟು ನಮಗೆ ಹತ್ತಿಕ್ಕ ಕೆಲಸ ಮಾಡಿದ್ದಾರೆ. ನಮಗೆ ನೋಡಿ ಎಲ್ಲ ಥರ ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಆದರೆ ಯಾವುದಕ್ಕೂ ನಮಗೆ ಪ್ರತಿಕ್ರಿಯೆ ಇಲ್ಲ ಅಂದಾಗ ಕಡೆಯದಾಗಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಒಕ್ಕೂಟದ ಸಭೆ ಕರೆದು ಎಲ್ಲರೂ ಅಭಿಪ್ರಾಯ ಕೇಳಿ ಅವರು ಈ ತೀರ್ಮಾನ ತಗೊಂಡ್ರು. ಅವರೊಬ್ಬರೇ ಪಾಪ ಮಾಡಲಿಲ್ಲ ಸರ್. ಈಗ ಮೊದಲು ಏನಾಗಿತ್ತು ಗೊತ್ತಾ, ಇದು ಏನೋ SLC ಎಕ್ಸಾಮ್ ಇದೆ ಅಂತೇಳಿ ಬಂದನ್ನು ಅನೌನ್ಸ್ ಮಾಡಿದಾಗ ನಮಗೆ ಮಾಹಿತಿ ಇರಲಿಲ್ಲ. ಅನೌನ್ಸ್ ಆಗೋಯ್ತು, ಮುಂದೋಯ್ತು. ನಮಗೆ ಒಂದು 4-5 ದಿನ ಇದೆ ಅಂದಾಗ ಅದು ಗಮನಕ್ಕೆ ಬಂತು ಈ ಥರ ಇದೆ ಅಂತೇಳಿ. ಆದರೆ ನಮಗೆ ಇನ್ನೊಂದು ವಿಚಾರ ಗೊತ್ತಾಯಿತು, ಶನಿವಾರ ಆದ್ದರಿಂದ ಇವತ್ತು ಎಕ್ಸಾಮ್ ಇಲ್ಲ, ನಿನ್ನೆ ಇತ್ತು, ಮತ್ತು ಸೋಮವಾರ ಇದೆ ಅನ್ನೋದು ಒಂದು ಗೊತ್ತಾಯಿತು. ಹಾಗಾಗಿ ನಾವು ಈಗ ಒಂದು ನಿಮಿಷ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ವಾ? ಇಲ್ಲ. ಪರೀಕ್ಷೆ ಬರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ವಾ? ಇಲ್ಲ. ಯಾರಿಗಾರು ಹಿಡ್ಕೊಂಡು ಇಲ್ಲ ನೀನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಾದ್ರು ಒತ್ತಾಯ ಮಾಡಿದ್ವಾ? ಅವ್ರ ಮೇಲೆ ಏನಾದ್ರು ಜಗಳ ಮಾಡಿದ್ವಾ? ಇಲ್ಲ. ಎಲ್ಲ ಶಾಂತಿಯುತವಾಗಿ ಮಾಡಿದ್ವು. ಬಟ್ ಸಾಕಷ್ಟು ಜನ ಬೆಂಬಲ ಕೊಟ್ಟರು. ಆ ಬೆಂಬಲದಿಂದ ಇವತ್ತು ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ನಮ್ಮ ಹೋರಾಟಕ್ಕೆ ಜಯವಾಗಿದೆ ಸರ್ ಇವತ್ತು. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ.